ನಿಮ್ಮವ ಇನ್ನ ತಗೊಂಡಿಲ್ಲ ಇನ್ನ ಇವಾಗ 9 ಯಜಮಾನ ನಿಮ್ಮವ ಏನ್ ಬೆಲೆ ಕಟ್ಟಿದ್ದೀರಾ ಸರ್? 1.20 ಓರಿಕಳ ಓರಿಗಳು ಅವು ಅವೆಷ್ಟು ಹೇಳ್ತಾರೆ 35 ಹೇಳ್ತಾವ್ರೆ. 1.35 ಅವು ಓರಿಗಳೇನಾ? ಅವು 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 ಆ ಕಡೆ ಅವು ಅವೆರಡುವಾ? ಎಷ್ಟದು? ಅದು 65 ಹಸುಗಳ? ಇದು 1.35 ಇದು. ಅಲ್ಲ ಕೆಲವು ಸಲ ಗೊತ್ತಾಗಲ್ಲ, ಹಂಗಿರ್ತವೆ ಚಹರೆಗಳು, ಹಂಗಿರ್ತವೆ ಕೆಲವು ಚಹರೆಗಳು ಹಂಗಿರ್ತವೆ, ಗೊತ್ತಾಗಲ್ಲ. ಅದು ಹತ್ರಕ್ಕೆ ಹೋದಾಗಲೇ ಗೊತ್ತಾಗೋದು. ಯಾವ ಯಜಮಾನ್ರೆ? ಯಡಿಯೂರ ಅಂದ್ರೆ ತುಮಕೂರು ಜಿಲ್ಲೆನಾ? ತುಮಕೂರು ಜಿಲ್ಲೆ. ಮಳೆ ಆಯ್ತು ಊರ್ ಕಡೆ ಎಲ್ಲ? ಕಡಿಮೆನಾ? ಹೌದಾ? ಮಳೆ ಬರ್ಬೇಕಾಗಿತ್ತಲ್ಲ, ನೋಡಿದ್ರೆ ಅಲ್ವಾ? ಸುಮಾರು ಕಡೆ ಮಳೆ ಆಗಿದೆ ಈ ವರ್ಷ. ಕರ್ನಾಟಕದ ಬಹುತೇಕ ಕಡೆ ಮಳೆ ಆಗಿದೆ ಅಲ್ವಾ? ಇಲ್ಲಿ ಒಂದು ಆಶಾವಾದ ಇರೋಣ ಅಲ್ವಾ? ಜೀವನನೇ ಒಂದು ಆಶಾವಾದ ಅಲ್ವಾ? ನಾಳೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ ಅಲ್ವಾ? ಮಳೆ ಬರೋದು ಅಲ್ಲಿಂದ ಅಲ್ವಾ? ಹಂಗಾಗಿ ಅಲ್ವಾ? ಮಳೆ ನಮ್ಮ ಕೈಲಿಲ್ಲ ಅಲ್ವಾ? ಹಂಗಾಗಿ ಜೀವನ ನಮ್ಮ ಕೈಲಿಲ್ಲ, ಸುಖ ದುಃಖ ನಮ್ಮ ಕೈಲಿಲ್ಲ, ಮಳೆ ನಮ್ಮ ಕೈಲಿಲ್ಲ ಅಲ್ವಾ? ಬಂದಿದ್ದೀವಿ, ಮಾಡ್ಕೊಂಡು ಹೋಗಿದ್ದೀವಿ ಬಿಟ್ರೆ ಗೊತ್ತಿಲ್ಲ ನಮಗೆ ಏನು ಅಂತ. ಮುಂದಿನ 1 ಸೆಕೆಂಡ್ ಏನು ಅಂತ ಗೊತ್ತಿಲ್ಲ ನಮಗೆ ಅಲ್ವಾ? ವ್ಯಾಪಾರನೂ ಅಷ್ಟೇ. ಹೆಂಗಂದ್ರೆ ನೀವು ಯಾವುದು ಲೆಕ್ಕಾಚಾರ ಹಾಕೊಂಡ್ಬರ್ಬೇಡಿ, ವ್ಯಾಪಾರ ಆಗಿರುತ್ತೆ. ನೀವು ಲೆಕ್ಕಾಚಾರ ಹಾಕೊಂಡ್ಬಂದಾಗ ವ್ಯಾಪಾರ ಆಗಲ್ಲ. ಏನಂತೀರ ಅಲ್ವಾ? ಯಾವುದೇ ಸಂತೆ ಆಗಿಲ್ಲ, ನಾವು ಲೆಕ್ಕಾಚಾರ ಹಾಕೊಂಡ್ಬರ್ಬಾರ್ದು. ಸಂತೆಗೆ ಹೋಗ್ಬೇಕು. ವ್ಯಾಪಾರ ಯಾವುದೋ ಮೂಮೆಂಟಲ್ಲಿ ವ್ಯಾಪಾರ ಆಗುತ್ತೆ ಅಲ್ವಾ? ನಾವು ಲೆಕ್ಕಾಚಾರ ಹಾಕೊಂಡ್ಬಂದಾಗ ಎಲ್ಲ ಉಲ್ಟಾಗಿರುತ್ತೆ ಅಲ್ವಾ? ಅದಕ್ಕೆ ಹೇಳೋದು, ವ್ಯಾಪಾರ 1 ನಿಮಿಷ, ಆರಂಭ 1 ವರ್ಷ ಅನ್ನೋದು ಅಲ್ವಾ? ಈಗ ನೀವು ಮನೆಗೆ ಹೋಗ್ತಾ ಇರ್ತೀರಾ, ಆವಾಗ ವ್ಯಾಪಾರ ಆಗಿರುತ್ತೆ ಅಲ್ವಾ? ಹಂಗಾಗಿ ಎಲ್ಲರಿಗೂ ನಮಸ್ಕಾರ. ದಿನಾಂಕ 30/6/2024 ಭಾನುವಾರ. ನಾನಿವತ್ತು ಜೋಡಗಟ್ಟೆಗೆ ಬಂದಿದ್ದೀನಿ. ಪ್ರತಿ ಭಾನುವಾರ ಇಲ್ಲಿ ಸಂತೆ ನಡೆಯುತ್ತೆ. ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ. ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ ಈ ಸಂತೆಗೆ. ಅನೇಕ ಕಡೆಯಿಂದ ಜನ ಬರ್ತಾರೆ, ನಾಡಿನ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ. ಹುಬ್ಬಳ್ಳಿ ಆಗಿರ್ಬೋದು, ಕುಷ್ಟಗಿ ಆಗಿರ್ಬೋದು, ಹಾಸನ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಅನೇಕ ಜನ ಇಲ್ಲಿಗೆ ಬರ್ತಾರೆ. ರೈತರು ಬರ್ತಾರೆ, ವ್ಯಾಪಾರಸ್ಥರು ಬರ್ತಾರೆ, ಖರೀದಿದಾರರು ಮಾಡ್ತಾರೆ. ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ಮಾರಾಟ ಮಾಡ್ತಾರೆ ಮತ್ತು ಖರೀದಿ ಮಾಡ್ತಾರೆ ಮತ್ತು ಸಂತೆಯ ಭಾಗ ಆಗ್ತಾರೆ. ಬನ್ನಿ ಸಂತೆ ಒಳಗೆ ಹೋಗೋಣ. ಸರ್, ಏನು ಬೆಲೆ ಕಟ್ಟಿದ್ರು? ಬೆಲೆ ಯಜಮಾನ್ರೆ, ಬೆಲೆ 1.35. ಓರಿಗಳಲ್ವಾ? ಇನ್ನು ಅಲ್ಲಿ ಬಂದಿಲ್ಲ. ಎಂಬತ್ತಾ?
ನಿಮ್ಮವ ಏನು ಬೆಲೆ ಕಟ್ಟಿದೆ? ಬೆಲೆ ಬೆಲೆ ಬೆಲೆಯು 1.20 ಹೇಳ್ತಿದ್ವಿ. 1.20 ಓರಿಗಳಲ್ವಾ? ಓರಿಗಳು ಅಲ್ಲಿ ಬಂದವಲ್ವಾ? ಪಾಂಡಪುರ ಇವಾಗ ಎರಡು ಅಲ್ಲಿ. ಹೌದಾ? ಊರು ಸಹ ಪಾಂಡುಪುರನ? ಪಾಂಡಪುರದ ಸಬ್ಬನ್ ಕುಪ್ಪೆ. ಹೌದಾ? ಬರ್ತಾ ಇರ್ತೀರಿ ಇಲ್ಲಿಗೆ? ವಾರ ವಾರನೂ ಬರ್ತಿರ್ತೀವಿ. ಯಾವ್ಯಾವ ಸಂತೆಗೆ ಹೋಗ್ತೀರಾ ಸರ್? ಜೋಡಗಟ್ಟೆ ಕೆ ಟೆಂಪಲ್ ಕಾಳ್ಕಂಡಮ್ಮ ಗುಡಿ. ಹೌದಾ? ಕೆ ಟೆಂಪಲ್ ಹತ್ರ ಆಗುತ್ತಲ್ವಾ? ಕೆ ಟೆಂಪಲ್ ಇಲ್ಲಿಂದ ಒಂದು 40 ಕಿಲೋಮೀಟರ್. ಇವತ್ತು ಬಂದವ್ರು ಬೇಕಾದ್ರೆ ಇಲ್ಲಿ ಮುಗಿಸ್ಕೊಂಡ್ಬೇಕಾ ನಾಳೆಗೆ ಹೋಗ್ಬೋದು? ಇಲ್ಲ ಇವತ್ತು ಒಂದು 12 ಗಂಟೆ 1 ಗಂಟೆ ಮೇಲೆ ನೋಡ್ಕೊಂಡು ತುಂಬಿಡ್ತಾರೆ. ಈಗ ಕೆಲವು ಕಡೆ ಹುಬ್ಬಳ್ಳಿ ಕಡೆ ಬರ್ತಾರಲ್ವಾ, ಅವ್ರಿಗೆ ದನಗಳು ಸಿಗ್ದಲ್ಲ ಹೋದ್ರೆ ಇಲ್ಲೇ ಇತ್ತು ನಾಳೆ ನಾಳೆ ಅಲ್ಲಿಗೆ ಹೋಗಿದ್ದಿ ತಂದ್ಕೊಂಡು ಇವತ್ತೆಲ್ಲ ತಂಗಿದ್ದಿ ನಾಳೆ ತಗೊಂಡೋಯ್ತು. ಊರ್ ಕಡೆ ಮಳೆ ಆಯ್ತಾ? ಏನ್ ಸಾಧಾರಣ ಸುಮಾರಾಗಿ ಸರ್, ಏನು ಮಳೆ ಏನಿಲ್ಲ. ಈ ಸಲ KRS ತುಂಬೋದಲ್ವಾ? ಯಾಕೋ ಡೌಟ್ ಐತೆ. ಅಲ್ಲ 91 ಅಡಿ ಆಗಿದೆ, 124 ಕಡೆ ನೀರಾಗಬೇಕು ಅಲ್ವಾ? ನೀರ್ ತುಂಬಿರೆ ಒಂದ್ 5-6 ಜಿಲ್ಲೆಗಳಿಗೆ ಕುಡಿಯೋ ನೀರಾಗುತ್ತೆ, ವ್ಯವಸಾಯಕ್ಕೆ ವ್ಯವಸಾಯಕ್ಕೆ ಬೇಕಾಗುತ್ತೆ ಅಲ್ವಾ? ಇವಾಗ 6 ತಿಂಗಳಿಂದ ಮಳೆ. ಮಂಡ್ಯ ಜಿಲ್ಲೆ, ರಾಮನಗರ ಜಿಲ್ಲೆ ಅವೆಲ್ಲ ನೀರ್ ಬೇಕಾಗುತ್ತೆ ಅಲ್ವಾ? ಇರ್ಲಿ ಸರ್, ಒಂದು ಆಶಾವಾದಾಗಿರೋಣ. 124 ಕಡೆ ನೀರ್ ಬಂದ್ರೆ ತುಂಬ್ರಿ ಸರಿ, ತುಂಬಿಟ್ರು ಸಾಕು ಸರ್. ತುಂಬ್ಲಿ ಮಂಡ್ಯದಲ್ಲಿ ಎಲ್ಲ ಹೌದು, ಯಾಕಂದ್ರೆ ಮಳೆ ನಮ್ ಕೈಲಿ ಇಲ್ವಲ್ಲ, ಮಳೆ ನಮ್ ಕೈಲಿಲ್ಲ ಅಲ್ವಾ? ಹಂಗಾಗಿ ಒಂದು ಆಶಾವಾದ ಇರೋಣ. ಈ ಜೀವನಾನು ಅಷ್ಟೇ ಅಲ್ವಾ? ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಜೀವನ ಮುಂದಿನ ಸೆಕೆಂಡ್ ಏನಾಗುತ್ತೆ ಗೊತ್ತಿಲ್ಲ. ಆದ್ರೂ ಸಂತೆಗೆ ಬಂದಿದೀವಿ, ಸಂತೆ ಬರಬೇಕು, ವ್ಯಾಪಾರ ಮಾಡಬೇಕು, ಎಲ್ಲರ ಜೊತೆ ಹೇಳಿ ನಾವು ಮಾತಾಡಬೇಕು, ಬೆರಿಬೇಕು, ಅನುಭವಗಳು ತಗೋಬೇಕು ಅಂತ ಬಂದಿದೀವಿ. ಗೊತ್ತಿಲ್ಲ ಮುಂದಿನ ಅಲ್ವಾ? ಯಾಕಂದ್ರೆ ವಿಶ್ವಾಸದ ಮೇಲೆ ಹೌದು, ಯಾಕಂದ್ರೆ ವ್ಯಾಪಾರ 1 ನಿಮಿಷ, ಆರಂಭ 1 ವರ್ಷ. ಯಾವ್ದೋ ಮೂವ್ಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ, ನೀವು ಹೋಗೋ ಮೂವ್ಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಅಲ್ವಾ? ಹಂಗಾಗಿ ಸಂತೆಗೆ ಬರಬೇಕು, ಸಂತೆ ಅನುಭವಗಳನ್ನ ಪಡಿಬೇಕು. ಈ ಅನುಭವಗಳು ಎಲ್ಲೂ ಸಿಗಲ್ಲ ನಿಮ್ಗೆ, ಪುಸ್ತಕದಲ್ಲಿ ಸಿಗಲ್ಲ ಇವೆಲ್ಲ ಅಲ್ವಾ? ನಾವು ವಾರ ವಾರ ಬರ್ತೀವಿ ಸರ್. ಇದು ಇಷ್ಟ ಅಗಲ ಮಳೆ ಎಲ್ಲ ನಮ್ಮವೇ. ಹೌದಾ? ನನ್ನ ಇಲ್ಲಿ 7 ಜೊತೆ. 7 ಜೊತೆ? ಹೌದಾ ಸರ್? ನಿಮ್ಮ ಹೆಸರು? ಯೋಗೇಶ್ ಅಂದ್ಬಿಟ್ಟು. ಯೋಗೇಶ್. ನಂಬರ್ ಇದೆ, ಫೋನ್ ನಂಬರು ಆಯ್ತು ಸರ್, ಕೊಡಿ. 63 64 62 62 98 98 97 ಫೋನ್ ನಂಬರ್ ಹಾಕ್ತೀನಿ. 7 ಜೊತೆ ತಗೊಂಡ್ಬಂದಿದ್ದೀರಾ? 7 ಒಂಟಿ. ಹೌದಾ? ಎಲ್ಲ ಹಳ್ಳಿಕಾರ್ತಳ್ಳಿ. ಆಯ್ತು ಸರ್, ಹಳ್ಳಿಕಾರ್ತಳ್ಳಿನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಜೋಪಾನಾಗಿ ಇಟ್ಕೋಬೇಕು ಅಲ್ವಾ? ಹಳ್ಳಿಕಾರ ಉಳಿಸಿ ಸರ್. ಸರಿ.